ಬೈಂದೂರು ತಾಲೂಕು ಕಿರಿಮಂಜೇಶ್ವರ ಗ್ರಾಮದ ಶ್ರೀ ಅಗಸ್ತೀಶ್ವರ, ಶ್ರೀ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ 2 ವರ್ಷಗಳ ಕಾಲ ಕೊರೋನಾ ಸಂಕಷ್ಟದಿಂದ ವಂಚಿತವಾದ ವಾರ್ಷಿಕ ಜಾತ್ರಾ ಮಹೋತ್ಸವವು ಈ ಬಾರಿ 25,000ಕ್ಕೂ ಮಿಗಿಲಾದ ಸಂಖ್ಯೆಯ ಭಕ್ತಾದಿಗಳಿಂದ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ನಿತ್ಯ ಬಲಿಪೂಜೆ, ಅಧಿವಾಸ ಹೋಮ, ರಥಶುದ್ಧಿ ಹೋಮ, ರಥಬಲಿ, ರಥಾರೋಹಣ, ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ ಹಾಗೂ ನೂಪುರ ತಂಡ ಬೈನೂರಿವರಿಂದ ಭರತನಾಟ್ಯ ಪ್ರದರ್ಶನಗೊಂಡಿತ್ತು. ಸಂಜೆ ಶ್ರೀ ಮನ್ಮಹಾ ರಥೋತ್ಸವವು ಕೀಲುಕುದುರೆ ನೃತ್ಯ, ಚಂಡೆ ವಾದ್ಯ ಹಾಗೂ ದೇವರ ಜೈಕಾರಗಳೊಂದಿಗೆ ರಥವನ್ನು ಎಳೆದು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ 2 ವರ್ಷಗಳ ಕಾಲ ಕೊರೋನಾ ಇರೋದ್ರಿಂದ ಜಾತ್ರೆ ನಡೆಯಲಿಲ್ಲ. ಈ ವರ್ಷ ಇಲ್ಲಿ ಆಡಳಿತ ಮಂಡಳಿ ಮತ್ತು ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಭಾಳ ಅದ್ಭುತವಾದಂಥ ಒಂದು ಜಾತ್ರೆಯನ್ನು ಸಂಘಟಿಸಿ ಆ ಅಗಸ್ತ್ಯೇಶ್ವರನ ಕೃಪೆಗೆಲ್ಲ ಪಾತ್ರರಾಗಿದ್ದಾರೆ. ಬೆಳಗಿಂದಲೂ ಸಾಧಾರಣ 20ರಿಂದ 25,000 ಜನ ಈ ಒಂದು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸೇರಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಗೋಕರ್ಣದಲ್ಲಿ ಗೋಕರ್ಣನಾಥೇಶ್ವರ, ಅದೇ ರೀತಿಯಲ್ಲಿ ಮುರುಡೇಶ್ವರದಲ್ಲಿ ಈಶ್ವರ, ಅದೇ ರೀತಿಯಲ್ಲಿ ಬೈಂದೂರಿನಲ್ಲಿ ಶನೇಶ್ವರ, ಅದೇ ರೀತಿಯಲ್ಲಿ ನಮ್ಮ ಕುಂದಾಪುರದಲ್ಲಿ ಕುಂದೇಶ್ವರ, ಕೋಟೇಶ್ವರದಲ್ಲಿ ಕೋಟಿಲಿಂಗೇಶ್ವರ, ಅದೇ ರೀತಿಯಾಗಿ ನಮ್ಮ ಕಿರಿಮಂಜೇಶ್ವರದಲ್ಲಿ ಅಗಸ್ತ್ಯೇಶ್ವರನ ಈ ಒಂದು ದೇವಸ್ಥಾನ ಬಹಳ ಪುರಾತನವಾದಂಥ ಶಕ್ತಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಿಂದ ನಮ್ಮ ಇಲ್ಲಿ ಪರಿಸರದಲ್ಲಿರ್ತಕ್ಕಂಥ ಒಂದು ಮೀನುಗಾರರು ಅಥವಾ ಅದರ ಜೊತೆಗೆ ಬೇರೆ ಬೇರೆ ಕೃಷಿ ಉದ್ಯೋಗ ಮಾಡ್ತಕ್ಕಂಥ ಕೃಷಿಕರು, ಅದೇ ರೀತಿಯಲ್ಲಿ ಎಲ್ಲ ಉದ್ಯೋಗ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಾಳ ಈ ನಮ್ಮ ಅಗಸ್ತ್ಯೇಶ್ವರನ ಅನುಗ್ರಹದಿಂದ ಒಳ್ಳೆ ಬೆಳೆ, ಒಳ್ಳೆ ಮಳೆ, ಎಲ್ಲ ರೀತಿಯ ಸಹಕಾರಗಳು ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅಗಸ್ತ್ಯೇಶ್ವರನ ಒಂದು ಆಶೀರ್ವಾದದಿಂದ ಈ ಪ್ರದೇಶ ಪಾವನ ಆಗ್ತದೆ, ಪುಣ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರದಲ್ಲಿ ನಡೆದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಸಚಿವ ಎಸ್ ಅಂಗಾರ, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಬೈಂದೂರು ಶಾಸಕರಾದ ಪಿಎಂ ಸುಕುಮಾರ್ ಶೆಟ್ಟಿ, ಬಿಜೆಪಿ ಬೈಂದೂರು ಮಂಡಲದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ನೆಲ್ಯಾಡಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಚಾಲಕ ಸುಧಾಕರ್ ಶೆಟ್ಟಿ, ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಐತಾಳ್ ಹಾಗೂ ಮಾಜಿ ಅಧ್ಯಕ್ಷ ಉಮೇಶ್ ಶಾನ್ಭೋಗ್ ಮತ್ತು ಸರ್ವ ಸದಸ್ಯರು ಹಾಗೂ ಊರ ಪರವೂರ ಗ್ರಾಮಸ್ಥರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಿರಿಮಂಜೇಶ್ವರದ ಪ್ರದೇಶದಲ್ಲಿ ಬಹಳ ಪುರಾತನ ಇತಿಹಾಸ ಇರುವಂಥ ಪರಂಪರೆ, ಪೂಜಾ ಪದ್ಧತಿಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಬಂದಿದೆ. ಅಲ್ಲಿರುವಂಥ ಗಣಪತಿ ದೇವಸ್ಥಾನಗಳು, ಇತರ ಪರಿವಾರ ದೇವಸ್ಥಾನಗಳು ಸೇರಿದಂತೆ ಈ ಕೊರೋನಾ ಕಾರಣಗಳಿಗಾಗಿ 2 ವರ್ಷಗಳಿಂದ ಇಲ್ಲಿ ಜಾತ್ರೆಗಳು ಎಲ್ಲವೂ ಕೂಡ ಒಂದಷ್ಟು ಆತಂಕದಲ್ಲಿತ್ತು. ದೇವರ ದಯೆಯಿಂದ ಎಲ್ಲವೂ ಕೂಡ ಪರಿಹಾರ ಆಗಿರೋ ಹಿನ್ನೆಲೆಯಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ವರ್ಗದ ಎಲ್ಲ ಜನರು ಕೂಡ ಭಕ್ತಾದಿಗಳೆಲ್ಲ ಒಟ್ಟಾಗಿ ಒಂದಾಗಿ ಇಡೀ ಹಿಂದೂ ಧರ್ಮದ ಒಂದು ಉತ್ಸವ ಅತ್ಯಂತ ಶ್ರದ್ಧೆಯಿಂದ ಈ ಪ್ರದೇಶದಲ್ಲಿ ನಡೀತಾ ಇದೆ. ಅಗಸ್ತ್ಯೇಶ್ವರ ದೇವಸ್ಥಾನದ ಈ ವಠಾರದಲ್ಲಿ ನಡೆಯುವಂಥ ಒಟ್ಟು ಪೂಜಾ ಪದ್ಧತಿಗಳು ಮತ್ತು ಸಾಂಪ್ರದಾಯಿಕ ವ್ಯವಸ್ಥೆಗಳು, ಪರಂಪರಾಗತವಾಗಿ ಬಂದಿರುವಂಥ ಧಾರ್ಮಿಕ ನಂಬಿಕೆಗಳು ಇವೆಲ್ಲರೂ ಕೂಡ ಈ ಪ್ರದೇಶದ ಜನರಲ್ಲಿ ಹೊಸ ವಿಶ್ವಾಸವನ್ನು ಮೂಡಿಸಿವೆ ಮತ್ತು ಮೂಡಿಸ್ತಾ ಇವೆ. ಆ ಕಾರಣಕ್ಕೋಸ್ಕರ ಈ ದೇವಸ್ಥಾನಕ್ಕೆ ನಾನು ನನ್ನ ಜೊತೆಯವರೆಲ್ಲರೂ ಕೂಡ ಭೇಟಿ ಕೊಟ್ಟು ಪ್ರಸಾದ ಸ್ವೀಕರಿಸಿದಾಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವುದು ಮತ್ತು ಇದರ ಆಡಳಿತ ಮಂಡಳಿಯವರು ಇದರ ಒಟ್ಟಾರೆ ಅಭಿವೃದ್ಧಿಗೋಸ್ಕರ ದುಡಿತಾ ಇರುವುದು, ಒಂದು ಉತ್ತಮವಾದಂಥ ಪೂಜಾ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ ಈ ದೇವಸ್ಥಾನದ ಗರಿಮೆಯನ್ನು ಹೆಚ್ಚಿಸಿದೆ ಅಂತ ಅನಿಸಿದೆ. ನನಗೆ ಸರ್ಕಾರದ ಪರವಾಗಿ ಎಲ್ಲ ಭಕ್ತಾದಿಗಳಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರದ ಈ ಒಂದು ಕಿರುಮಂಜೇಶ್ವರದಲ್ಲಿ ಅಗಸ್ತ್ಯೇಶ್ವರ ದೇವರ ಒಂದು ಜಾತ್ರೋತ್ಸವ. ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ನಾನು ಈ ಒಂದು ಬೈಂದೂರು ಕ್ಷೇತ್ರಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬಂದಿದೆ. ಆದರೆ ಇದು ನಾನು ಸೌಭಾಗ್ಯ ಅಂತ ಹೇಳ್ಬೋದು. ಎರಡನೇದಾಗಿ ಭಾರಿ ಇತಿಹಾಸ ಇರುವಂಥ ಈ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ ಕಿರುಮಂಜೇಶ್ವರದಲ್ಲಿ. ಇವತ್ತು ನನಗೆ ಆ ದೇವರ ದರ್ಶನ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಆ ಒಂದು ಸೌಭಾಗ್ಯದಲ್ಲಿ ಈ ಭಾಗದ ಶಾಸಕರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಸುಕುಮಾರ್ ಶೆಟ್ಟಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರವಿರಾಜ್, ವಿ4 ನ್ಯೂಸ್, ಬೈಂದೂರು.